ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದು ಪರ್ಪಸ್ ಏನಂದರೆ ಲುಕಿಂಗ್ ಬ್ಯಾಕ್ ಇಂಟು 2025. ಮೈ 2025 ಇಯರ್ ತುಂಬ ಚೆನ್ನಾಗಿತ್ತು. ಐ ಹೋಪ್ ಇಟ್ಸ್ ದ ಸೇಮ್ ವಿತ್ ಯು ಆಲ್. Without ups and downs, it will be a straight line. So of course ups downs ಎಲ್ಲನೂ ಇರುತ್ತೆ. And there were days I could not get up, like I could not even take bath. I remember ಕೆಲವೊಂದು ದಿನ ಅಂತೂ I've taken bath at 6 o'clock, 7 o'clock, 8 o'clock in the evening. ಸೊ ಅಂಥ ದಿನಗಳು ಕೂಡ ಇದೆ ಲೈಫಲ್ಲಿ. ಬಟ್ ಲುಕಿಂಗ್ ಬ್ಯಾಕ್, ಐ ಥಿಂಕ್ ವಿ ನೀಡ್ ಟು learn from the mistakes and look at the things that has worked out for us and be grateful about. So I think this video is about showing gratitude to everything that I've achieved in 2025. Usually beginning of the year ನಾನು ಏನು ಮಾಡ್ತೀನಿ ಅಂದರೆ I usually divide my goals into short term, mid term and long term goals. Okay, so short term goals are the ones that immediate agi bekagirodu, and mid term is like within a year or within few months bekagirodu, and the long term goals, it might take a year or two years agbodu or 3 years agbodu. So those are the long term goals. Ivattu I'm just sharing my vision board, the ones that has been fulfilled. Already read na nan Instagram alli post madidini, so I wanted to speak about it in detail. Yakandre I'm very proud of myself, and also it might help some other person. Yakandre I am a kind of a person who cannot be consistent every single day. ನನಗೆ ಕನ್ಸಿಸ್ಟೆನ್ಸಿ ಅಂದರೆ ಪರ್ಫೆಕ್ಷನ್, ಬಟ್ ದಿಸ್ ಇಯರ್ ಹ್ಯಾಸ್ ಆ್ಯಕ್ಚುಲಿ ಟಾಟ್ ಮೀ ಯು ನೀಡ್ ನಾಟ್ ಬಿ ಪರ್ಫೆಕ್ಟ್ ಇನ್ ಎವ್ರಿಥಿಂಗ್. ಇಫ್ ಯು ನೋ ಸಮಥಿಂಗ್, ಜಸ್ಟ್ ಸ್ಟಾರ್ಟ್ ಇಟ್. ಇಫ್ ಯು ವಾಂಟ್ ಟು ಡೂ ಇಟ್, ಜಸ್ಟ್ ಡೂ ಇಟ್ ಟುಡೇ ಈಸ್ ವಾಟ್ ಐ ಹ್ಯಾವ್ ಲರ್ನ್ ದಿಸ್ ಇಯರ್. ಓಕೆನಾ? ಸೊ ನಂತರ ಯಾರನ್ನ ಇದ್ದರೆ ಇಟ್ ವಿಲ್ ಬಿ ಡೆಫಿನೆಟ್ಲಿ ರಿಲೇಟಬಲ್ ಟು ಯು. ಈ ವರ್ಷ ಏನಂದರೆ ಐ ಸ್ಟಾರ್ಟೆಡ್ ಟು ವರ್ಕ್ ಆನ್ ದೋಸ್ ಗೋಲ್ಸ್, ಆ್ಯಂಡ್ ಐ ಹ್ಯಾಡ್ ಅ ವಿಷನ್. ಲೈಕ್ ವಿಷನ್ ಬೋರ್ಡ್ ಹೆಲ್ಪ್ಸ್ ಯು ಟು ನಾಟ್ ಗೆಟ್ ಡಿಸ್ಟರ್ಬ್ಡ್ ಆ ಕಡೆ ಈ ಕಡೆ. ಇಟ್ಸ್ ಲೈಕ್ ಒಂದು ಕುದುರೆಗೆ ಹೇಗೆ ಈ ಥರ ಕಟ್ತಾರೆ, ಆ ಥರ ವಿಷನ್ ಬೋರ್ಡ್ ನಿಮ್ಮ ಮುಂದೆಗಡೆ ಇದ್ದರೆ ಅದೇ ದಾರಿಯಲ್ಲಿ ಹೋಗ್ತಿರ್ತೀರ. ವಿಷನ್ ಬೋರ್ಡ್ ಮ್ಯಾನಿಫೆಸ್ಟೇಷನ್ ಐ ಹ್ಯಾವ್ ಜಸ್ಟ್ ಡನ್ ಒನ್ಸ್ ಇನ್ ಮೈ ಲೈಫ್ ವೆರಿ ಲಾಂಗ್ ಅಗೋ, ಆ್ಯಂಡ್ ಅದೆಲ್ಲನೂ ನಿಜ ಆಗಿತ್ತು. ಬಟ್ ಓವರ್ ದ ಟೈಮ್ ಏನಾಯ್ತು ಅಂದರೆ, ಎಸ್ಪೆಷಲಿ ಆಫ್ಟರ್ ಪ್ರೆಗ್ನೆನ್ಸಿ ಆ್ಯಂಡ್ ಚೈಲ್ಡ್ ಬರ್ತ್, ಸಿಕ್ಕಾಪಟ್ಟೆ ಡ್ರೈನ್ ಔಟ್ ಆಗಿದೆ. ಯಾಕಂದರೆ ಒಬ್ಬಳೇ ನಾನು ಎಲ್ಲ ಮಾಡ್ತಿರೋದ್ರಿಂದ ಮೈ ಫೋಕಸ್ ವಾಸ್ ಓನ್ಲಿ ಆನ್ ಮೈ ಚೈಲ್ಡ್. ಓಕೆನಾ? ದಟ್ ಈಸ್ ಅ ವೆರಿ 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 ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ ಎಕ್ಸಾಸ್ಟಿಂಗ್ ಪ್ರಾಸೆಸ್ ಮದರ್ಹುಡ್ ಅನ್ನೋದು. ಆ್ಯಂಡ್ ಐ ಮೀನ್ ದೆರ್ ವಾಸ್ ನೋ ಅಲೈನ್ಮೆಂಟ್ ಇನ್ ಮೈ ಸೆಲ್ಫ್. ಸೊ ಅದಕ್ಕೋಸ್ಕರ ಈ ವರ್ಷ ಐ ವರ್ಕ್ ಆನ್ ದಿ ಅಲೈನ್ಮೆಂಟ್ ವಿತ್ ಇನ್ ಮೀ, ಆ್ಯಂಡ್ ಆಲ್ಸೋ ಸಿಕ್ಕಾಪಟ್ಟೆ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ನ ಅಟೆಂಡ್ ಮಾಡಿದ್ದೀನಿ. ಐ ಮೀನ್ ಪ್ರೊಫೆಷ್ನಲ್ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್. ಓಕೆನಾ? ಐ ಹ್ಯಾವ್ ಲರ್ನ್ಡ್ ಇಟ್ ಫ್ರಮ್ ಪೀಪಲ್ ಹೂ ಹ್ಯಾವ್ ಡನ್ ಅ ಲಾಟ್ ಆಫ್ ಸರ್ಟಿಫಿಕೇಷನ್ಸ್, ಕೋಚಸ್, ಥೌಸಂಡ್ಸ್ ಆ್ಯಂಡ್ ಲ್ಯಾಕ್ಸ್ ಆಫ್ ಪೀಪಲ್. ಅಂಥ ಪರ್ಸನಿಂದ ಕಲ್ತಿದ್ದೀನಿ. ಐ ಆಮ್ ವೆರಿ 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 ಗ್ರೇಟ್ಫುಲ್ ಫಾರ್ ದ್ಯಾಟ್. ಯಾಕಂದರೆ ದಟ್ ವಾಸ್ ದ ಬಿಗ್ಗೆಸ್ಟ್ ಯೂ ಟರ್ನ್. ಸೊ ಇಟ್ ಹ್ಯಾಪೆಂಡ್ ಇನ್ ದ ಮಂತ್ ಆಫ್ ಆಗಸ್ಟ್. ಇದು ಯಾವುದು ನನ್ನ ವಿಷನ್ ಬೋರ್ಡಲ್ಲಿ ಇದ್ದಿಲ್ಲ. ಲೈಕ್ ಐ ಹ್ಯಾವ್ ಟು ಅಟೆಂಡ್ ಅ ಮ್ಯಾನಿಫೆಸ್ಟೇಷನ್ ಕ್ಲಾಸ್, ಇದೆಲ್ಲ ಯಾವುದೂ ಇದ್ದಿಲ್ಲ ನನ್ನ ಮೈಂಡಲ್ಲಿ. ಬಟ್ ಇಟ್ ಜಸ್ಟ್ ಹ್ಯಾಪನ್. ಓಕೆನಾ? ಇಟ್ ವಾಸ್ ಜಸ್ಟ್ ಅ ಕಾಲಿಂಗ್. ಸೊ ಐ ಥಿಂಕ್ ದಟ್ ವಾಸ್ ದ ಬಿಗ್ಗೆಸ್ಟ್ ಯೂ ಟರ್ನ್ ಆಫ್ ದಿಸ್ ಇಯರ್, ವಿತೌಟ್ ವಿಚ್ ಐ ಕುಡೆಂಟ್ ಹ್ಯಾವ್ ಅಕಂಪ್ಲಿಷ್ ಸೋ ಮಚ್ ಅಂತಲೇ ಹೇಳ್ಬೋದು. ಮೆಂಟಲಿ, ಸ್ಪಿರಿಚುವಲಿ, ಇಮೋಷನಲಿ, ಆ್ಯಂಡ್ ವಾಟ್ ಎವರ್ ಇಟ್ ಇಸ್, ಟು ಬಿ ಅಲೈನ್ಡ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ನನ್ನ ವಿಷನ್ ಬೋರ್ಡ್ ಯಾವುದೆಲ್ಲ ಅಕಂಪ್ಲಿಷ್ ಆಗಿದೆ ಅದನ್ನು ಆಲ್ರೆಡಿ ರೀಲ್ ಆಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಯು ಕ್ಯಾನ್ ಗೋ ಸಿ ಇಟ್. ಸೊ ಮೈ ಫಸ್ಟ್ ಫೋಟೋ ವಿಚ್ ಗಾಟ್ ಫುಲ್ಫಿಲ್ಡ್ ವಾಸ್ ದಿಸ್ ಒನ್. ಇದು ಆಯಿತಾ? ಅಂದರೆ ನಾನು ನನ್ನ ಹಸ್ಬೆಂಡ್ ಆ್ಯಂಡ್ ನನ್ನ ಮಗಳು. ಈ ಫೋಟೋ ಯಾಕೆ ಹಾಕಿದ್ದೆ ನನ್ನ ವಿಷನ್ ಬೋರ್ಡಲ್ಲಿ ಅಂದರೆ, ಐ ವಾಂಟೆಡ್ ಟು ಸ್ಪೆಂಡ್ ಅ ಲಾಟ್ ಆಫ್ ಕ್ವಾಲಿಟಿ ಟೈಮ್ ವಿತ್ ಮೈ ಫ್ಯಾಮಿಲಿ. ಆಯಿತಾ? ಅಂದರೆ ಇನ್ 2024 ಐ ಲಾಸ್ಟ್ who is a piece of my life. So ಅದಾದಮೇಲೆ ಐ ಹ್ಯಾವ್ ರಿಯಲೈಸ್ಡ್ ಟೈಮ್ ಇಸ್ ವೆರಿ ಶಾರ್ಟ್, ಲೈಫ್ ಇಸ್ ವೆರಿ ಶಾರ್ಟ್. ಏನಂದರೆ ವಿ ಆರ್ ಆಲ್ ಕಾಸ್ಮಿಕ್ ಟ್ರಾವೆಲರ್ಸ್. ಆಯಿತಾ? ಅಂದರೆ ವಿ ಹ್ಯಾವ್ ಅ ಸೋಲ್ ವಿತಿನ್ ಅಸ್. ವಿ ಆರ್ ಜಸ್ಟ್ ಮೇಡ್ ಅಪ್ ಆಫ್ ಫ್ಲೆಶ್, ಬ್ಲಡ್ ಆ್ಯಂಡ್ ಬೋನ್ಸ್, ಬಟ್ ಇನ್ಸೈಡ್ ವಿತಿನ್ ಅಸ್ ದರ್ ಇಸ್ ಅ ಸೋಲ್. ಸೊ ಆ ಸೋಲ್ ಇಸ್ ದ ಕಾಸ್ಮಿಕ್ ಟ್ರಾವೆಲರ್. ಅಂದರೆ ನಾವು ಸತ್ತಾದ ಮೇಲೆ ಆ ಸೋಲ್ ವಿಲ್ ಗೋ ಇನ್ ಟು ಸಮ್ ಅದರ್ ಬಾಡಿ. It might be an animal body or it might be a human body. It might go into any body. So we are all cosmic travelers. Right? But what we do is, we forget that we are ನಾವೆಲ್ಲರೂ ಈ ಭೂಮಿ ಮೇಲೆ ತುಂಬ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಇರ್ತೀವಿ ಅನ್ನೋದು ನಾವೆಲ್ಲರೂ ಮರ್ತೋಗ್ಬಿಟ್ಟಿರ್ತೀವಿ. ಆ್ಯಂಡ್ ನಾವೆಲ್ಲರೂ ಹೇಗೆ ಬದುಕ್ತೀವಿ ಅಂದರೆ, ಫಾರ್ 1000 years ಈ ಭೂಮಿ ಮೇಲೆ ಬದುಕಿರೋ ಥರ ಬದುಕ್ತಿರ್ತೀವಿ ಎವ್ರಿ ಸಿಂಗಲ್ ಡೇ. ಅಂದರೆ ಇದು ನಂದು, ಇದು ನಂದು, ಇದು ನಂದು, ಇದು ನಂದು ಅಂತ ಬದುಕ್ತಾ ಇರ್ತೀವಿ ಎವ್ರಿ ಸಿಂಗಲ್ ಡೇ. ಬಟ್ ಏನು ಮರ್ತೋಗ್ತೀವಿ ಅಂದರೆ, ಆರ್ ಲೈಫ್ ಇಸ್ ವೆರಿ ಶಾರ್ಟ್, ಆ್ಯಂಡ್ ಈ ಪ್ರೆಸೆಂಟ್ ಮೂಮೆಂಟ್ ಏನಿದೆ, ದಾಟ್ಸ್ ದ ಮೋಸ್ಟ್ ಸ್ವೀಟೆಸ್ಟ್ ಸ್ಪಾಟ್ ಅಂತ ಕರೀತಾರೆ.
ಸೊ ಈ ಪ್ರೆಸೆಂಟ್ ಮೂಮೆಂಟಲ್ಲಿ ನಾವಿರೋದೇ ಇಸ್ ವೆರಿ 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 ಇಂಪಾರ್ಟೆಂಟ್ ಇನ್ ಲೈಫ್. ಇಷ್ಟು ವರ್ಷಗಳು ಕೂಡ ನಾನು ಐ ವಾಸ್ ಲೀಡಿಂಗ್ ಮೈ ಲೈಫ್ ಆ ಥರನೇ. ಇಟ್ ವಾಸ್ ಮೋರ್ ಅಬೌಟ್ ಮೈ ಯುನೋ ಮೈ ವಾಂಟ್ಸ್ ಅಥವಾ ದ ಥಿಂಗ್ಸ್ ದಟ್ ಐ ವಾಂಟೆಡ್ ಫಾರ್ ಮೈ ಸೆಲ್ಫ್. ಬಟ್ ಆ್ಯಕ್ಚುಲಿ ಆಫ್ಟರ್ ಐ ಲಾಸ್ ದಟ್ ಯುನೋ ಪರ್ಸನ್ ಇನ್ ಮೈ ಲೈಫ್, ನನಗೆ ರಿಯಲೈಸ್ ಆಗಿದ್ದು ಲೈಫ್ ಇಸ್ ಸೋ ಶಾರ್ಟ್. ಆ್ಯಂಡ್ ಎಸ್ಪೆಷಲಿ ನಂಗೆ ಆ ಪರ್ಸನ್ ಹೋದಾದ್ಮೇಲೆ ಸಿಕ್ಕಾಪಟ್ಟೆ ಗಿಲ್ಟ್ ಫೀಲಿಂಗ್ ಇತ್ತು ನನ್ನ ಲೈಫಲ್ಲಿ. ಯಾಕಂದರೆ ತುಂಬ 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 ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಬಟ್ ಐ ಆಲ್ವೇಸ್ ಫೀಲ್ ಲೈಕ್ ದಟ್ಸ್ ನಾಟ್ ಇನಫ್ ಫಾರ್ ದಟ್ ಪರ್ಸನ್. ಅಂದರೆ ದಟ್ ಪರ್ಸನ್ ಡಿಸರ್ವ್ಸ್ ಇದಾದಮೇಲೆ ಅ ನಾನು ಲಾಟ್ ನೋಡಿಕೊಂಡೇ ಇಲ್ಲ. ಮೋರ್ ನನ್ನ ಆಫ್. ಮೈಕ್ ಏನಿದೆ ಅದು ಟೋಟಲಿ ಆಫ್ ಆಗಿ ಹೋಗಿದೆ. ಆ್ಯಂಡ್ ಐ ಹ್ಯಾವ್ ರೆಕಾರ್ಡೆಡ್ ಫಾರ್ ನಿಯರ್ಲಿ 14 to 15 minutes ಆ್ಯಂಡ್ ಯಾವುದ್ರದ್ದು ಆಡಿಯೋನೇ ಇಲ್ಲ. ಸೊ ಐ ಆಮ್ ಜಸ್ಟ್ ರೆಕಾರ್ಡಿಂಗ್ ಇಟ್. ಡೋಂಟ್ ಮೈಂಡ್. ನನ್ನ ಲಿಪ್ಸಿಂಗ್ ಬೇರೆ ಇರ್ಬೋದು ಆ್ಯಂಡ್ ನಾನು ಮಾತಾಡ್ತಿರೋದು ಬೇರೆ ಇರ್ಬೋದು. ಯಾಕಂದರೆ ಇಟ್ ಡಸಂಟ್ ಮ್ಯಾಚ್. ಆಫ್ಕೋರ್ಸ್ ನಾನು ಸಪ್ರೇಟಾಗಿ ಮಾತಾಡಿ ರೆಕಾರ್ಡ್ ಮಾಡ್ತಾಯಿದ್ದೀನಿ ಫಾರ್ ಯು ಆಲ್. ಸೊ ಆ್ಯಸ್ ಐ ಆಲ್ರೆಡಿ ಟೋಲ್ಡ್, ಪರ್ಸನ್ನ ಲೂಸ್ ಮಾಡಿದಾಗಿಂದ ಐ ಆಲ್ವೇಸ್ ಫೆಲ್ಟ್ ಟೈಮ್ ಸ್ಪೆಂಡ್ ಕಮ್ಮಿ ಮಾಡಿದ್ದೀನಿ. ಜಾಸ್ತಿ ಟೈಮ್ ಕೊಡೋಕ್ಕಾಗಿಲ್ಲ ಬಿಕಾಸ್ ಆ ಕಡೆ ಆಪೋಸಿಟಿಂದ ಇಷ್ಟು ಪ್ರೀತಿ ನನಗೆ ಸಿಗ್ತಿತ್ತು. ಬಟ್ ಐ ಡಿ ನಾಟ್ ಡೂ ಜಸ್ಟಿಸ್ ಫ್ರಮ್ ಮೈ ಸೈಡ್ ಅಂತ ಯಾವಾಗಲೂ ಅನಿಸ್ತಿತ್ತು. ಸೊ ದಿಸ್ ಇಯರ್ ಐ ವಾಂಟೆಡ್ ಟು ಪಾಸ್ ಆ್ಯಂಡ್ ರಿಫ್ಲೆಕ್ಟ್ ಆ್ಯಂಡ್ ಆ್ಯಕ್ಚುಲಿ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ವಿತ್ ಮೈ ಫ್ಯಾಮ್ಲಿ. ನನಗೆ ನನ್ನ ಫ್ಯಾಮ್ಲಿ ಅಂದರೆ ಇಟ್ಸ್ ಮೈ ಹಸ್ಬೆಂಡ್ ಆ್ಯಂಡ್ ಮೈ ಡಾಟರ್. ಸೊ ಅವರಿಬ್ಬರು ತುಂಬ 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 ಇಂಪಾರ್ಟೆಂಟ್ ಆಗ್ತಾರೆ ನನ್ನ ಲೈಫಲ್ಲಿ. ಬಟ್ ಅದನ್ನೆಲ್ಲ ಬಿಟ್ಟು ನಾನು ಎಲ್ಲೋ ಬೇರೆ ಕಡೆ ಓಡ್ತಿದ್ರೆ ಇಟ್ ಡಸಂಟ್ ಡೂ ಎನಿ ಜಸ್ಟಿಸ್ ಫಾರ್ ವಾಟ್ ಗಾಡ್ ಹ್ಯಾಸ್ ಗಿವನ್ ಮಿ ಅಂತಲೂ ಅನಿಸುತ್ತೆ. ಯಾಕಂದರೆ ಮುದ್ದಾದ ಮಗಳು, ಮುದ್ದಾದ ಗಂಡ, ಐ ಮೀನ್ ಚಿನ್ನದಂಥ ಗಂಡ ಎಲ್ಲ ನನಗೆ ಸಿಕ್ಕಿರೋದು ಈಸ್ ಸಚ್ ಅ ಬ್ಲೆಸ್ಸಿಂಗ್. ಸೊ ಇದನ್ನು ಎಂಜಾಯ್ ಮಾಡೋ ಬದಲಿಗೆ ನಾನು ಎಲ್ಲೋ ಬೇರೆ ಕಡೆ ಈ ಪ್ರೀತಿನ, ಈ ಟೈಮ್ನ ಅಥವಾ ಈ ಸ್ಯಾಟಿಸ್ಫ್ಯಾಕ್ಷನ್ನ ಎಲ್ಲೋ ಬೇರೆ ಕಡೆ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅನ್ನಿಸ್ತಿತ್ತು. ಸೊ ಐ ಡೆಫಿನೆಟ್ಲಿ ಪಾಸ್ ದಿಸ್ ಇಯರ್. ಆ್ಯಂಡ್ ಇಟ್ ಡಸಂಟ್ ಮೀನ್ running behind your career, your goals is wrong anta. But if you want to do that, you can definitely do it. But ನನ್ನ ಲೈಫಲ್ಲಿ I always felt, I feel very 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 privileged. ಯಾಕಂದರೆ ಮನೇಲಿ ಕೂತ್ಕೊಂಡು ನನ್ನ ಮಗಳನ್ನ ನೋಡ್ಕೋತಾ ಇದ್ದೀನಿ. ಆ್ಯಂಡ್ ಎವ್ರಿಥಿಂಗ್ ಎಲ್ಸ್ ಇಸ್ ಜಸ್ಟ್ ಹ್ಯಾಪನಿಂಗ್ ಇನ್ ಮೈ ಲೈಫ್ ದ ವೇ ಐ ವಾಂಟ್ ಇಟ್. ಅಂದರೆ ಅಫ್ಕೋರ್ಸ್ ಐ ಆಮ್ ಪ್ರಿವಿಲೇಜ್ಡ್ ಆ್ಯಂಡ್ ಐ ಆಮ್ ವೆರಿ ಬ್ಲೆಸ್ಡ್. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಇಟ್. ಆ್ಯಂಡ್ ಆಲ್ಸೋ ದ ಕರಿಯರ್ ಆಗಿರ್ಬೋದು. ಐ ವಾಂಟ್ ಟು ಡೂ ಸಮಥಿಂಗ್ ಸ್ಟೇಯಿಂಗ್ ಎಟ್ ಹೋಮ್ ವಿತ್ ಮೈ ಡಾಟರ್. ಐ ವಾಂಟ್ ಟು ರಿಯಲಿ ಬಿ ವಿತ್ ಮೈ ಡಾಟರ್ ಆ್ಯಂಡ್ ಮೈ ಹಸ್ಬೆಂಡ್. ಆ್ಯಂಡ್ ಇಟ್ ಡಸಂಟ್ ಇಟ್ಸ್ ನಾಟ್ ಅ ಕೈಂಡ್ ಆಫ್ ಅ ಥಿಂಗ್ ವೇರ್ ಐ ಡು ನಾಟ್ ವಾಂಟ್ ಟು ಕಮ್ ಔಟ್ ಆಫ್ ಮೈ ಕಂಫರ್ಟ್ ಝೋನ್ ಆ ಥರ ಅಲ್ಲ. ಬಟ್ ವೆನ್ ಯು ಕಮ್ ಫ್ರಮ್ ದ್ಯಾಟ್ ಲ್ಯಾಕ್ ಅಲ್ವಾ, ದಟ್ you really understand what it is to spend time, what it is to give that love and all that. Andaga it's really important to spend that quality time with your family. If you have the privilege to not work and still lead a very good life, I think that is what I had and I took the benefit out of it. Ee varsha I spent a lot of quality time with my family. ಈ ವರ್ಷದ ಬಿಗಿನಿಂಗಲ್ಲಿ ನಾವು ಕೇರಳಗೆ ಹೋಗಿದ್ವಿ. ಅಗೇನ್ ಇಟ್ ವಾಸ್ ನಾಟ್ ಪ್ಲ್ಯಾನ್ಡ್ ಎನಿವೇರ್ ಇನ್ 2024. ಇಟ್ ವಾಸ್ ಜಸ್ಟ್ ಅ ರ್ಯಾಂಡಮ್ ಪ್ಲ್ಯಾನ್. ನಾವು ಇಮಿಡಿಯೇಟಾಗಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು 2-3 ದಿನದ ಮುಂಚೆ ಫ್ಲೈಟ್ ಬುಕ್ ಮಾಡಿಕೊಂಡು ಹೊರಟಿದ್ದಾಯಿತು ಕೇರಳಗೆ. ಸೊ ಆವಾಗ ಆಫ್ಕೋರ್ಸ್ ನಾನು ವಿಷನ್ ಬೋರ್ಡ್ನ ಏನು ವಾಲ್ಪೇಪರಾಗಿ ನನ್ನ ಫೋನಲ್ಲಿ ಹಾಕ್ಕೊಂಡಿರ್ತೀನಿ. ಸೊ ಅಲ್ಲಿ ಹೋದಾಗ ನಾನು ಬೀಚಲ್ಲಿ ನಿಂತ್ಕೊಂಡಾಗ ಐ ರಿಯಲಿ ಫೆಲ್ಟ್ ಮೈ ವಿಷನ್ ಬೋರ್ಡ್ ಹ್ಯಾಸ್ ಆ್ಯಕ್ಚುಲಿ ಕಮ್ ಟ್ರೂ ಅಂದ್ಬಿಟ್ಟು ನನ್ನ ಹಸ್ಬೆಂಡಿಗೆ ಫೋಟೋ ತೋರಿಸಿದ್ದೆ. ಅಲ್ಲಿ ಈ ಥರನೇ ಪೋಸ್ಟ್ ಮಾಡಿ ಫೋಟೋ ತೊಗೊಳ್ಳೋಣ ಅಂತ ಎಲ್ಲ ಹೇಳಿ ಪೋಸ್ಟ್ ಮಾಡಿ ಫೋಟೋ ತೊಗೊಂಡಿದ್ದು. ಸೊ that is about this picture. ಆ್ಯಂಡ್ ಇಲ್ಲಿ ಸೆಕೆಂಡ್ ಒನ್ ಏನಂದರೆ, ಇದು ನಾನು ಕ್ರಾಬಿ ಥೈಲ್ಯಾಂಡ್ ಫುಕೆಟಿಗೆ ಹೋಗಬೇಕಿತ್ತು. ಸೊ ಅಲ್ಲಿ ಐಲ್ಯಾಂಡ್ ಮಧ್ಯದಲ್ಲಿ ಯಾಚ್ ಮೇಲೆ ಕೂತ್ಕೊಂಡು ಈ ಥರ ಫೋಟೋ ತೆಗೆಸ್ಕೊಳ್ಳೋಣ ಅನ್ನೋದೊಂದು ಗೋಲ್ ಇತ್ತು. ಅಂದರೆ ಐ ರಿಯಲಿ ವಾಂಟೆಡ್ ಟು ಲಿವ್ ದಟ್ ಐಲ್ಯಾಂಡ್ ಲೈಫ್. ಅದಕ್ಕೋಸ್ಕರ ಇದನ್ನು ನನ್ನ ವಿಷನ್ ಬೋರ್ಡಲ್ಲಿ ಹಾಕ್ಕೊಂಡಿದ್ದೆ. ಬಟ್ ಗಾಡ್ ಹ್ಯಾಡ್ ಅದರ್ ಪ್ಲಾನ್ಸ್, ಅ ಬೆಸ್ಟ್ ಪ್ಲಾನ್. ಈ ವರ್ಷ ಅಲ್ಲಿಗೆ ಹೋಗೋಕ್ಕಾಗಿಲ್ಲ. ಬಟ್ ಐ ವೆಂಟ್ ಟು ಬಾಲಿ ಅಗೇನ್ ನಾವೇನು 2024 ಏನು ಡಿಸೈಡ್ ಮಾಡಿದ್ದಿಲ್ಲ. ಬಟ್ ವಿ ವೆಲ್ ನ್ಯೂ ದ್ಯಾಟ್ ನನ್ನ ಮಗಳು ಬರ್ತ್ಡೇಗೆ ಅಬ್ರಾಡಿಗೆ ಹೋಗಲೇಬೇಕು ಅನ್ನೋದು. ಯಾಕಂದರೆ ಫಸ್ಟ್ ಇಯರ್ ಬರ್ತ್ಡೇಗೆ ವಿ ಹ್ಯಾಡ್ ಪ್ಲ್ಯಾನ್ಡ್. ಆದರೆ ಫಸ್ಟ್ ಇಯರಲ್ಲಿ ತುಂಬ ಚಿಕ್ಕವಳಿದ್ಲು ಆ್ಯಂಡ್ ಐ ವಾಸ್ ವೆರಿ ಟಯರ್ಡ್ ಆ್ಯಸ್ ಅ ಮದರ್. ಅದಕ್ಕೋಸ್ಕರ ಫಸ್ಟ್ ಇಯರಲ್ಲಿ ಹೋಗಿಲ್ಲ. ಸೊ ಸೆಕೆಂಡ್ ಇಯರಲ್ಲಿ ನಾವು ಹೋಗಬೇಕಂತ ಡಿಸೈಡ್ ಆಗಿತ್ತು. ಅಗೇನ್ ಡೆಸ್ಟಿನೇಷನ್ ಡಿಸೈಡ್ ಆಗಿಲ್ಲ, ಬಟ್ ಇಟ್ ವಾಸ್ ಪ್ಲ್ಯಾನ್ಡ್. ಸೊ ಫೈನಲಿ ಜಸ್ಟ್ ಅ ರ್ಯಾಂಡಮ್ ಥಾಟ್ ಬಾಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಬಾಲಿಗೆ ಅಗೇನ್ 1.5 to 2 months ಮುಂಚೆ ನಾವು ಬುಕ್ ಮಾಡಿಕೊಂಡು ಇಮಿಡಿಯೇಟಾಗಿ ಹೊರಟಿದ್ದಾಯಿತು. ಸೊ ಫುಕೆಟ್ ಕ್ರಾಬಿ ಥೈಲ್ಯಾಂಡಿಗಿಂತ ತುಂಬ ಚೆನ್ನಾಗಿತ್ತು ಬಾಲಿ. ಸೊ ಅಲ್ಲಿ ಐಲ್ಯಾಂಡಲ್ಲಿ ಐ ಟುಕ್ ದ ಫೋಟೋ ಆ್ಯಂಡ್ ಅದೇ ಥರ ಫೋಟೋ ಇದ್ರ ಬದಲಿಗೆ ಈ ಥರ ತೊಗೊಂಡಿದ್ದಾಯಿತು. ಆ್ಯಂಡ್ ಇವಾಗ ವಿಷನ್ ಬೋರ್ಡ್ ಮಾಡಬೇಕಾದ್ರೆ ಐ ರಿಯಲೈಸ್ ಗಾಡ್ ಗಿವ್ಸ್ ಯು ಬೆಟರ್ ಆ್ಯಂಡ್ ಬೆಟರ್
ಆಲ್ವೇಸ್ ಬೆಟರ್ ಬಟ್ ಎಟ್ ದ ರೈಟ್ ಟೈಮ್. ಓಕೆನಾ, ಎಲ್ಲನೂ ಸಿಗುತ್ತೆ ಬಟ್ ಓನ್ಲಿ ಅಟ್ ದಿ ರೈಟ್ ಟೈಮ್. ಲೈಕ್ ನಾಳೆನೇ ಬೇಕಂದರೆ ಮೇ ಬಿ ಸಿಗಲ್ಲ. ಬಟ್ ಇಫ್ ಯು ಆರ್ ಅಲೈನ್ಡ್ ಆ್ಯಂಡ್ ಇಫ್ ಯು ಆರ್ ದಸ್ ಆಲ್ವೇಸ್ ದಿಸ್ ಸೇಯಿಂಗ್ ಅಲ್ವಾ, ಯು ಡೋಂಟ್ ಗೆಟ್ ವಾಟ್ ಯು ವಾಂಟ್, ಯು ಗೆಟ್ ವಾಟ್ ಯು ಆರ್ ಅಂದ್ಬಿಟ್ಟು. ಸೊ ವೆನ್ ಯು ಆರ್ ದ್ಯಾಟ್ ಯು ವಿಲ್ ಡೆಫಿನೆಟ್ಲಿ ಗೆಟ್ ವಾಟ್ ಯು ಡಿಸರ್ವ್ ಅನ್ನೋದು ಐ ರಿಯಲೈಸ್. ಸೊ ಇದು ಕೂಡ ಒಂದು ಪಿಕ್ಚರ್ ಇತ್ತು ನನ್ನ ವಿಷನ್ ಬೋರ್ಡಲ್ಲಿ, ದಟ್ ಐ ವಾಂಟೆಡ್ ಅ ಲಾಂಗ್ ಹೆಲ್ದಿ ಹೇರ್ ಅಂದ್ಬಿಟ್ಟು. ಯಾಕಂದರೆ ನಾನು 2024 ಐ ಗಾಟ್ ಅ ಬೊಟಾಕ್ಸ್ ಟ್ರೀಟ್ಮೆಂಟ್. ಸಿಕ್ಕಾಪಟ್ಟೆ ಹೇರ್ ಫಾಲ್ನ ಅನುಭವಿಸ್ಬಿಟ್ಟಿದ್ದೀನಿ ಬೊಟಾಕ್ಸ್ ಟ್ರೀಟ್ಮೆಂಟ್ ಆದಾದಮೇಲೆ. ಬಟ್ ಈ ವರ್ಷ ಏನಾಯಿತು ಅಂದರೆ ಹೇರ್ ಫಾಲ್ ಜೊತೆಗೆ ನನ್ನ ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಆಲ್ಸೋ ಇನ್ ದ ಮಿಡ್ ಆಫ್ ದಿಸ್ ಇಯರ್ ಹೇರ್ ಕಟ್ ಕೂಡ ಮಾಡಿಸ್ಕೊಂಡಿದ್ದೆ. ಆಲ್ಮೋಸ್ಟ್ ನನ್ನ ಚೆಸ್ಟ್ ಲೆವೆಲಿಗೆ ತನಕ ಹೇರ್ ಕಟ್ ಮಾಡಿಸ್ಕೊಂಡಿದ್ದೆ. ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್. ಇವಾಗ ಇನ್ನೂ ಜಾಸ್ತಿನೇ ಬೆಳೆದಿದೆ ನನ್ನ ಕೂದಲು. ಹೇರ್ ಫಾಲ್ ಆಗ್ತಿದ್ರು ಕೂಡ ಹೇರ್ ಗ್ರೋತ್ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಆಫ್ ದ ಇಯರಲ್ಲಿ ಹೇರು ಚೆನ್ನಾಗಿ ಲಸ್ಚಿಯಸ್ ಆಗಿ ಬೆಳಿಬೇಕು, ಚೆನ್ನಾಗಿ ಸ್ಟೈಲಿಂಗ್ ಮಾಡಬೇಕು ಹೇರಿಗೆ. ಎಸ್ಪೆಷಲಿ ದ ಹೇರ್ ನಂದು ತುಂಬ ಸ್ಪ್ಲಿಟ್ ಎಂಡ್ಸ್ ಆಗುತ್ತೆ. ಬಟ್ ಈ ವರ್ಷ ತುಂಬ ಚೆನ್ನಾಗಿತ್ತು ನನ್ನ ಹೇರ್ ಗ್ರೋತು. ಆಲ್ಸೋ ನನಗೇನಾಗುತ್ತೆ ಅಂದರೆ ನಿದ್ದೆ ಸರಿ ಮಾಡಿಲ್ಲ ಅಥವಾ ಬೇಡದಿರೋ ತಿಂದರೆ ಅಥವಾ ಸ್ಟ್ರೆಸ್ ಜಾಸ್ತಿ ಮಾಡಿಕೊಂಡ್ರೆ ಹೇರ್ ಫಾಲ್ ಸಿಕ್ಕಾಪಟ್ಟೆ ಆಗುತ್ತೆ. ಆಮೇಲೆ ಆಯಿಲಿಂಗ್ ಮಾಡಿಲ್ಲ ಅಂದರೆ ಹೇರ್ ಫಾಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ವರ್ಷ ಹೇರ್ ನಂದು ತುಂಬ ಚೆನ್ನಾಗಿ ಗ್ರೋ ಆಯಿತು. ಆ್ಯಂಡ್ ಅದರದ್ದು ರೀಲ್ ಕೂಡ ಹಾಕಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ನನಗೆ ಇದು ಆಡಿಯೋ ಮಾತಾಡೋಕ್ಕೆ ಆಗ್ತಾಯಿಲ್ಲ, ತುಂಬ ಕನ್ಫ್ಯೂಸ್ ಆಗ್ತಾಯಿದೆ. ಯಾಕಂದರೆ ವೀಡಿಯೋನೇ ಒಂದು ಹೋಗ್ತಾಯಿದೆ, ನಾನೇ ಒಂದು ಮಾತಾಡ್ತಿದ್ದೀನಿ. ಅದ್ರ ಜೊತೆಗೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಎಲ್ಲ ಇದೆ. ಆವಾಗಲೇ ನಾನು ರೆಕಾರ್ಡ್ ಮಾಡಬೇಕಾದ್ರೆ ನನ್ನ ಮಗಳು ಮಲ್ಕೊಂಡಿದ್ಲು, ಒಂದು ತುಂಬ ಕ್ವೈಟಾಗಿತ್ತು, ಅದಕ್ಕೆ ರೆಕಾರ್ಡ್ ಮಾಡಿದ್ದೆ. ಬಟ್ ಇವಾಗ ನೋಡಿ ಯಾವ ಥರ ಪರಿಸ್ಥಿತಿ ಆಯ್ತು ನಂದು. ಆ್ಯಂಡ್ ಇದು ಒಂದು ಫ್ಲೈಟ್ ಫೋಟೋ ಹಾಕ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ಈ ಫೋಟೋ ಎಲ್ಲ ನಾನು ವಿಷನ್ ಬೋರ್ಡಲ್ಲಿ ಇಡೋದು. ನನ್ನ ವಿಷನ್ ಬೋರ್ಡಲ್ಲಿ ಏನಂದರೆ ಚಿಕ್ಕ ಚಿಕ್ಕ ಫೋಟೋಸ್ನ ಹಾಕ್ಕೊಂಡಿದ್ದೀನಿ. ಅದನ್ನು ನಾನು ಇಲ್ಲಿ ಹಾಕೋಕ್ಕಾಗಲ್ಲ, ಐ ಮೀನ್ ವೀಡಿಯೋ ಎಲ್ಲ ಹಾಕೋಕ್ಕಾಗಲ್ಲ ಆ ಫೋಟೋ. ಯಾಕಂದರೆ ಇವಾಗ ನಂಗೆ ಪಿಂಟ್ರೆಸ್ಟಲ್ಲಿ ಮತ್ತೆ ಹೋಗಿ ಅದೇ ಫೋಟೋನ ಹುಡ್ಕೋಕ್ಕಾಗಲ್ಲ. ಸೊ ಐ ಟುಕ್ ಸಿಮಿಲರ್ ಫೋಟೋಸ್ ಫ್ರಮ್ ದ ಪಿಂಟ್ರೆಸ್ಟ್. ಸೊ ಅದಕ್ಕೋಸ್ಕರ ಈ ವಿಂಡೋ ಫೋಟೋ ಏನಿದೆ ನಂದೊಂದು ಫೋಟೋ ಇತ್ತು, ಲೈಕ್ ಮಾಮ್, ಡ್ಯಾಡ್ ಆ್ಯಂಡ್ ಬೇಬಿ ಕೈ ಇಟ್ಕೊಂಡಿರೋದು ವಿಂಡೋ ಮೇಲೆ. ಅದೇ ಥರ ಫೋಟೋ ಆ್ಯಕ್ಚುಲಿ ಇದೆ ನನ್ನ ಗ್ಯಾಲರಿಯಲ್ಲಿದೆ. ಬಟ್ ಅದನ್ನು ಹಾಕಿಲ್ಲ, ಯಾಕಂದರೆ ಮೈ ನೇಲ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಂದು ಇನ್ ದ ರಿಯಾಲಿಟಿ ಫೋಟೋ. ಅದಕ್ಕೋಸ್ಕರ ಐ ಪುಟ್ ದಿಸ್ ಪ್ಲೇನ್ ವಿಂಡೋ ಆಫ್ ಅ ಫ್ಲೈಟ್. ಆ್ಯಂಡ್ ವಿ ಟುಕ್ ಅ ಲಾಟ್ ಆಫ್ ಫ್ಲೈಟ್ಸ್ ಈ ವರ್ಷ ಅಂತೂ. ಐ ಡೋಂಟ್ ಥಿಂಕ್ ಐ ಹ್ಯಾವ್ ಟೇಕನ್ ದ್ಯಾಟ್ ಮಚ್ ಆಫ್ ಫ್ಲೈಟ್ಸ್ ನನ್ನ ಲೈಫಲ್ಲೇ. ಅಷ್ಟು ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದ್ದೀನಿ ಬಿಗಿನಿಂಗ್ ಆಫ್ ದ ಇಯರಲ್ಲಿ. ಇದೇ ನಂದು ರಿಯಾಲಿಟಿ ಫೋಟೋ. ಅಂದರೆ ನನ್ನ ಕೈನ ಅಲ್ಲೇ ಇಟ್ಕೊಂಡು, ಐ ನ್ಯೂ ಅಲ್ವಾ ವಿಷನ್ ಬೋರ್ಡಲ್ಲೇ ಆಲ್ರೆಡಿ ನನ್ನ ಫೋನಲ್ಲೇ ವಿಷನ್ ಬೋರ್ಡ್ ಇದ್ದಿದ್ದರಿಂದ ನೋಡ್ಕೊಂಡು ಎಲ್ಲ ನನಗೆ ಮ್ಯಾಚ್ ಆಗ್ತಾಯಿತ್ತು. ಸೊ ಹಂಗೆ ಕೈನ ವಿಂಡೋ ಇದ್ರ ಮೇಲೆ, ಫ್ಲೈಟ್ ವಿಂಡೋ ಮೇಲೆ ಇಟ್ಕೊಂಡು ಐ ಪಿಕ್ಚರ್ ಇಟ್. ಆ್ಯಂಡ್ ಈ ಫೋಟೋ ನಂದು ಮೆಡಿಟೇಷನ್ ಫೋಟೋ ಏನಿದೆ. ಆ್ಯಕ್ಚುಲಿ ನಾನು ಇದರಲ್ಲಿ ಮೆಡಿಟೇಷನ್ ಅನ್ನೋ ಪರ್ಪಸ್ ಅಥವಾ ಇಂಟೆನ್ಷನ್ ಇದ್ದೇ ಇದ್ದಿಲ್ಲ ನಾನು ಈ ವಿಷನ್ ಬೋರ್ಡ್ ಮಾಡಬೇಕಾದ್ರೆ. ಯಾಕಂದರೆ ಐ ನೆವರ್ ಲೈಟ್ ಮೆಡಿಟೇಷನ್ ಅಥವಾ ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು. ನನ್ನ ಸ್ಕೂಲಲ್ಲೆಲ್ಲ ಇಷ್ಟನೇ ಪಡ್ತಾಯಿದ್ದಿಲ್ಲ ಮೆಡಿಟೇಷನ್ ಎಕ್ಸಸೈಸ್ ಎಲ್ಲ. ಬಟ್ ಇವಾಗ ನಾನು ಆ್ಯಕ್ಚುಲಿ ಆ ಫೋಟೋ ಹಾಕ್ಕೊಂಡಿರೋದು ಯಾವ ಪರ್ಪಸ್ಗೆ ಅಂದರೆ ಐ ವಾಂಟೆಡ್ ಟು ಬಿ ಇನ್ ಮೈ ಕಾಮ್ ಕ್ವೈಟ್ ಎರಾ. ಸೊ ಐ ವಾಂಟೆಡ್ ಟು ಬಿ ಇನ್ ಮೈ ಕಾಮ್ ಕ್ವೈಟ್ ಎರಾ, ಆಯಿತಾ. ಅಂದರೆ ನಂದು ಎಮೋಷನ್ಸ್ ಆರ್ ಆಲ್ವೇಸ್ ಟು ಅ ಪೀಕ್. ನನಗೆ ಕೋಪ ಬಂದರೆ ತುಂಬ ಕೋಪ ಬರುತ್ತೆ, ಹ್ಯಾಪಿ ಆಗಿದ್ರೆ ತುಂಬ ಹ್ಯಾಪಿಯಾಗಿರ್ತೀನಿ, ಆ್ಯಂಡ್ ಸ್ಯಾಡ್ ಆದರೆ ತುಂಬ ಬೇಜಾರಲ್ಲೇ ಇರ್ತೀನಿ ಯಾವಾಗಲೂ. ಸೊ ಅದಕ್ಕೋಸ್ಕರ ನನಗೆ ಪೀಕ್ ಎಮೋಷನ್ಸ್ ಇರಬಾರ್ದು ಅಂದ್ಬಿಟ್ಟು ಐ ವಾಂಟೆಡ್ ಟು ಕೀಪ್ ಮೈ ಎಮೋಷನ್ಸ್ ವೆರಿ ಬ್ಯಾಲೆನ್ಸ್ಡ್ ಈ ವರ್ಷ. ಅದಕ್ಕೋಸ್ಕರ ಆ ಪಿಕ್ಚರ್ನ ಹಾಕ್ಕೊಂಡಿದ್ದು. ಬಟ್ ಹೇಗಾಗೋಯ್ತು ಅಂದರೆ ಈ ವರ್ಷ ನಾನು ಆ್ಯಕ್ಚುಲಿ ಮೆಡಿಟೇಷನ್ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಇಟ್ಸ್ ದ ಬೆಸ್ಟ್ ಥಿಂಗ್ ದಟ್ ಹ್ಯಾಸ್ ಎವರ್ ಹ್ಯಾಪನ್ ಟು ಮೀ ಮೆಡಿಟೇಷನ್ ಅನ್ನೋದು. ಆ್ಯಂಡ್ ಬ್ಯಾಕ್ಗ್ರೌಂಡ್ ನಾಯ್ಸ್ನ ಪ್ಲೀಸ್ ಇಗ್ನೋರ್ ಮಾಡಿ. ಮೆಡಿಟೇಷನ್ ಅನ್ನೋದು ಇಸ್ ಸಚ್ ಅ ಬ್ಯೂಟಿಫುಲ್ ಫೀಲಿಂಗ್. ಐ ಕ್ಯಾನ್ ನಾಟ್ ಎಕ್ಸ್ಪ್ಲೇನ್ ಇಟ್ ಇನ್ ವರ್ಡ್ಸ್. ಪ್ಲೀಸ್ ನೀವು ಯಾರನ್ನ ಮೆಡಿಟೇಷನ್ ಮಾಡ್ತಿಲ್ಲ ಅಂದರೆ ಡೂ ಸ್ಟಾರ್ಟ್ ಇಟ್ ದಿಸ್ ಇಯರ್. ಕೀಪ್ ಇಟ್ ಇನ್ ಯೋರ್ ವಿಷನ್ ಬೋರ್ಡ್ ಅಥವಾ ಕೀಪ್ ಇಟ್ ಆಸ್ ಅ ಗೋಲ್ ಫಾರ್ 2026. ಯಾಕಂದರೆ ಪ್ರತಿ ಒಂದು ಕ್ವೆಶ್ಚನ್ಗೂ ನಿಮಗೆ ಆನ್ಸರ್ ಸಿಗುತ್ತೆ ಮೆಡಿಟೇಷನಲ್ಲಿ. ನಾನು ತುಂಬ ಯೋಚನೆ ಮಾಡ್ತಿದ್ದೆ, ವೈ ಇಸ್ ಮೈ ಲೈಫ್ ಲೈಕ್ ದಿಸ್, ವೈ ಇಸ್ ಮೈ ಕರಿಯರ್ ಲೈಕ್ ದಿಸ್, ವೈ ಇಸ್ಂಟ್ ಮೈ ವಿಷನ್ಸ್ ಆರ್ ನಾಟ್ ಕಮಿಂಗ್ ಟ್ರೂ. ಬೇರೆಯವ್ರದ್ದು ಎಲ್ಲನೂ ಆಗುತ್ತೆ, ನನಗೆ ಯಾಕೆ ಆಗ್ತಿಲ್ಲ. ಬಟ್ ಎಲ್ಲದಕ್ಕೂ ಆನ್ಸರ್ ಸಿಗ್ತಾ ಹೋಯಿತು. ಆ್ಯಂಡ್ ಲುಕ್, ಬೈ ದಿ ಎಂಡ್ ಆಫ್ ದಿ ಇಯರ್ ಮೋಸ್ಟ್ ಆಫ್ ಮೈ ಗೋಲ್ಸ್ ಹ್ಯಾವ್ ಬೀನ್ ಅಕಂಪ್ಲಿಷ್ಡ್. ನಂದು ಫೋನ್ ಬ್ಯಾಟ್ರಿನೇ ಡೆಡ್ ಆಗೋಯಿತು. ಸೊ ಅದಕ್ಕೋಸ್ಕರ ಐ ಚೇಂಜ್ ದ ಪ್ಲೇಸ್. ಕರೆಕ್ಟಾಗಿ ಇದೆಯಾ ಗೊತ್ತಿಲ್ಲ, ಯಾಕಂದರೆ ಬ್ಲರ್ ಹೊಡಿತಾ ಇದೆ. ಓಕೆ, ಇದು ವಯರ್, ಚಾರ್ಜರ್ದು ವಯರ್, ಡೋಂಟ್ ಮೈಂಡ್. ಸೊ ಯಾ, I think meditationally I have literally found all the answers that I ever wanted in my life. So that happened. I'm so grateful.
ಐ ವಾಂಟೆಡ್ ಟು ಟೇಕ್ ಸ್ವಿಮ್ಮಿಂಗ್ ಕ್ಲಾಸಸ್ ಈ ವರ್ಷ. ನಾನು ಆಲ್ರೆಡಿ ಸ್ವಿಮ್ಮಿಂಗ್ ಸ್ವಲ್ಪ ಕಲ್ತಿದ್ದೆ ಅಂತ ಬಿಟ್ಟು ನಾನು ನಮ್ಮ ಅದಕ್ಕೆ ಇಬ್ಬರು ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗಿದ್ವಿ. ಆ್ಯಂಡ್ ಐ ಆ್ಯಕ್ಚುಲಿ ಲರ್ನ್ಡ್ ಫ್ಯೂ techniques in swimming, but I could not take the professional classes. But actually what happened was ನನ್ನ ಮಗಳಿಗೆ ಸ್ವಿಮ್ಮಿಂಗ್ ಕ್ಲಾಸಸ್ ಹೇಳ್ಕೊಡಂಗೆ ಆಯಿತು ಈ ವರ್ಷ. So that was again a best part of motherhood, spending that quality time with your child, teaching them good things, being with them is the best feeling. ಸೊ ಐ ಥಿಂಕ್ ಗಾಡ್ ನ್ಯೂ ಸ್ವಿಮ್ಮಿಂಗ್ ಕ್ಲಾಸಸ್ ನಾನು ಒಬ್ಬಳೇ ಕಲ್ತ್ಕೊಳ್ಳೋದ್ರಿಂದ ಅಷ್ಟು ಖುಷಿ ಸಿಗಲ್ಲ, ಬಟ್ ಡೂಯಿಂಗ್ ಇಟ್ ವಿತ್ ಮೈ ಡಾಟರ್ ವಿಲ್ ಗಿವ್ ಮೀ ಇಮೆನ್ಸ್ ಅಮೌಂಟ್ ಆಫ್ ಹ್ಯಾಪಿನೆಸ್ ಅಂತ. ಸೊ ಐ ವಾಸ್ ಮೋರ್ ಎಕ್ಸೈಟೆಡ್ ಫಾರ್ ಅ ಸ್ವಿಮ್ಮಿಂಗ್ ಕ್ಲಾಸಸ್. ಇವಾಗ ನವೆಂಬರ್ ಡಿಸೆಂಬರಲ್ಲಿ ತುಂಬ ಚಳಿ ಇತ್ತು ಅಂತ ವಿ ಆರ್ ಆನ್ ಅ ಬ್ರೇಕ್. ನನಗೆ ತುಂಬ ಇಷ್ಟ ಆಗ್ತಿತ್ತು ಅವ್ರ ಜೊತೆ ಸ್ವಿಮ್ಮಿಂಗ್ ಎಲ್ಲ ಹೋಗೋದಕ್ಕೆ. ಆ್ಯಂಡ್ ವಿ ಆರ್ ಗೋನಾ ಕಂಟಿನ್ಯೂ ಇಟ್ ಇನ್ 2026. ಮೂವಿಂಗ್ ಫಾರ್ವರ್ಡ್, ಈ ವರ್ಷ ಬುಕ್ಸ್ ಓದಬೇಕನ್ನೋದಿತ್ತು. ದ ಮೋಸ್ಟ್ ಅಮೇಝಿಂಗ್ ಬುಕ್ಸ್ ದಟ್ ಐ ಹ್ಯಾವ್ ರೆಡ್ ಇನ್ ಮೈ ಲೈಫ್ ಇಸ್ ಡೆಫಿನೆಟ್ಲಿ ದ ಸೂಪರ್ ನ್ಯಾಚುರಲ್ ಫ್ರಮ್ ಜೋ ಡಿಸ್ಪೆನ್ಸಾ. ದಿ ಮೋಸ್ಟ್ ಅಮೇಝಿಂಗ್ ಬುಕ್. ನೀವೇನ ಮ್ಯಾನಿಫೆಸ್ಟೇಷನ್, ಮೆಡಿಟೇಷನ್ ಬಗ್ಗೆ ಕಲಿಬೇಕಂತ ಹೇಳಿದ್ರೆ ಜಸ್ಟ್ ಗೋ ಬೈ ದಟ್ ಬುಕ್. ಇಟ್ಸ್ ಕಾಲ್ಡ್ Becoming Supernatural by Joe Dispenza. So Joe Dispenza, you can always YouTube him, Google him. He's an amazing mentor, amazing coach. It's so easy to manifest, to meditate. You can manifest everything through meditation, and he is beautifully explained in that book through a lot of techniques. So our techniques ಎಲ್ಲ ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದರಿಂದನೇ I could accomplish most of my goals this year. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಅದನ್ನೆಲ್ಲ ಶೇರ್ ಮಾಡ್ತಿದ್ದೆ ವಿತ್ ಯು ಆಲ್. ನೆಕ್ಸ್ಟ್ ಗೋಲ್ ಏನಿದ್ದಿದ್ದಂದರೆ ದಿಸ್ ಒನ್. ನನಗೆ ಈ ವರ್ಷ ಆ್ಯನಿಮಲ್ ಶೆಲ್ಟರ್ ಕಟ್ಟಬೇಕು ನಮ್ಮ ಟ್ರಸ್ಟಿಂದ ಅನ್ನೋದೊಂದು ಐಡಿಯಾ ಇತ್ತು ನನಗೆ. ವಿ ಹ್ಯಾವ್ ಅ ಟ್ರಸ್ಟ್, ಇಟ್ಸ್ ಕಾಲ್ಡ್ ಆಸ್ ರಾಕ್ ಬ್ರೇಕರ್ಸ್ ಚಾರಿಟಬಲ್ ಟ್ರಸ್ಟ್. ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಟ್ರಸ್ಟೀಸ್ ಅದಕ್ಕೆ. ಸೊ we thought we will have a lot of fundings this year through which I can build an animal shelter. ನನ್ನ ಮಗನ ಹೆಸರಲ್ಲಿ ಆ್ಯನಿಮಲ್ ಶೆಲ್ಟರ್ನ ಬಿಲ್ಡ್ ಮಾಡಬೇಕನ್ನೋದೊಂದು ದೊಡ್ಡ ಆಸೆ ಇತ್ತು ನನಗೆ. ನೆವರ್ದಿಲೆಸ್ ಈ ವರ್ಷ ಆಗಿಲ್ಲ, ಬಟ್ ಡೆಫಿನೆಟ್ಲಿ ವಿ ಆರ್ ಗೋನಾ ಬಿಲ್ಡ್ ದ್ಯಾಟ್ ಇನ್ ದ ಕಮಿಂಗ್ ಇಯರ್ಸ್. ಬಟ್ ಈ ವರ್ಷ ತುಂಬ ನಾಯಿಗಳಿಗೆ, ತುಂಬ ಪ್ರಾಣಿಗಳಿಗೆ ಐ ಡಿಡ್ ಡೊನೇಟ್ ಎವ್ರಿ ಮಂತ್. ಆ್ಯಂಡ್ ಆಲ್ಸೋ ಊಟ ಹಾಕೋದಾಗಿರ್ಬೋದು. ಐ ಆ್ಯಕ್ಚುಲಿ ಲರ್ನ್ಡ್ ಅಬೌಟ್ ಡೊನೇಷನ್ಸ್ ಇನ್ ದ ಮಂತ್ ಆಫ್ ಆಗಸ್ಟ್ ಫ್ರಮ್ ಮೈ ಮೆಂಟರ್, ವಿಚ್ ಇಸ್ ಅಗೇನ್ ಅನದರ್ ಐಲೈಟ್. ಸೊ ಇಲ್ಲ, ನಾನು ಇದರಲ್ಲಿ ಹಾಕಿದ್ದೆ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ, ವೇರಿನ್ ಐ ಆಮ್ ಫೀಡಿಂಗ್ ದ ಡಾಗ್ಸ್. ಆ್ಯಂಡ್ ಈ ವರ್ಷ ನಾನು ಕಾಂಟೆಂಟ್ ಕ್ರಿಯೇಷನ್ ಕೂಡ ಸೀರಿಯಸ್ ಆಗಿ ಶುರು ಮಾಡಿದ್ದೆ. ಅಂದರೆ ಆ್ಯಸ್ ಅ ಪ್ರೊಫೆಷನ್ ನಾನು ಕಾಂಟೆಂಟ್ ಕ್ರಿಯೇಟರ್ ಆಗಿ ವರ್ಕ್ ಮಾಡಬೇಕು, ಇನ್ಫ್ಲುಯೆನ್ಸರ್ ಆಗಿ ವರ್ಕ್ ಮಾಡಬೇಕು ಅನ್ನೋದೊಂದು ಐಡಿಯಾ ಆಯಿತು. ಸೊ ಬಿಗಿನಿಂಗ್ ಆಫ್ ದ ಇಯರ್ ನಾನು ಇದನ್ನು ಹಾಕ್ಕೊಂಡಿದ್ದೆ, ಐ ಹ್ಯಾವ್ ಟು ರಿಸೀವ್ ಅ ಲಾಟ್ ಆಫ್ PRs ಅಂದ್ಬಿಟ್ಟು. But again, I'm very grateful and happy that I received my first PR this year. How to get those PRs, ಹೇಗೆ ಬೇರೆ ಇನ್ಫ್ಲೂಯೆನ್ಸಸ್ ಎಲ್ಲ ಕೊಲ್ಯಾಪ್ಸ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಎಲ್ಲ ಆ್ಯಕ್ಚುಲಿ ನಾನು ಐ ಸ್ಟಾರ್ಟೆಡ್ ಲರ್ನಿಂಗ್ ಅಬೌಟ್ ದ್ಯಾಟ್ ಇನ್ ದ ಎಂಡ್ ಆಫ್ ದಿಸ್ ಇಯರ್. ಸೊ ದಿಸ್ ವಾಸ್ ಮೈ ಫಸ್ಟ್ PR ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್. ದಿಸ್ ಒನ್ ಈಸ್ ನನಗೆ ಕೋಕೋ ಶೆನೆಲಿಂದ ಒಂದು ಒಳ್ಳೆ ಪರ್ಫ್ಯೂಮ್ ತೊಗೋಬೇಕಿತ್ತು ನನಗೆ. ದಟ್ ವಾಸ್ ಮೈ ಗೋಲ್. ನನಗೆ ಶೆನೆಲ್ ಪರ್ಫ್ಯೂಮ್ಸ್ ಅಂದರೆ ತುಂಬ ಇಷ್ಟ. ಬಟ್ ಈ ವರ್ಷ ಐ ಬಾಟ್ ಮೈ YSL ಪರ್ಫ್ಯೂಮ್, ವಿಚ್ ಇಸ್ ಮೈ ಫಸ್ಟ್ ಲಕ್ಸುರಿ ಪರ್ಫ್ಯೂಮ್. ಶೆನೆಲ್ ಅಂತೂ ತೊಗೊಳಕ್ಕಾಗಿಲ್ಲ, ಬಟ್ ಐ ಬಾಟ್ YSL ಪರ್ಫ್ಯೂಮ್. ಆ್ಯಂಡ್ ನೆಕ್ಸ್ಟ್ ಒನ್ ಏನಂದರೆ, ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗಿಂದನೂ ಐ ವಾಂಟೆಡ್ ಟು ಗಿಫ್ಟ್ ಸಮಥಿಂಗ್ ಫಾರ್ ಮೈ ಹಸ್ಬೆಂಡ್. ಬಟ್ ಯಾವಾಗಲೂ ಏನಾಗ್ತಿತ್ತು ಅಂದರೆ, ದುಡ್ಡು ಬಂದರೆ ಇಮಿಡಿಯೇಟಾಗಿ ಖರ್ಚು ಮಾಡಿಬಿಡ್ತಾಯಿದ್ದೆ. ಸೊ ಎಂಡ್ ಆಫ್ ದ ಮಂತಲ್ಲಿ ನನಗಂತ ದುಡ್ಡು ಏನೂ ಇರ್ತಾಯಿದ್ದಿಲ್ಲ, ನಾನು ಸೇವಿಂಗ್ಸು ಮಾಡ್ತಾಯಿದ್ದಿಲ್ಲ, ಯಾರಿಗೂ ಏನೂ ಕೊಡಿಸ್ತಾನೂ ಇದ್ದಿಲ್ಲ. ಸೊ ಐ ಆಲ್ವೇಸ್ ಹ್ಯಾಡ್ ದಿಸ್ ಥಾಟ್ ಇನ್ ಮೈ ಮೈಂಡ್, ನನ್ನ ಹಸ್ಬೆಂಡಿಗೆ ಅವ್ನ ಬರ್ತ್ಡೇ ದಿನ ಅವ್ನಿಗೆ ಏನಾದರೂ ಒಂದು ನಾನು ದುಡಿದಿರೋದ್ರಲ್ಲಿ ಕೊಡಿಸ್ಬೇಕು ಅಂತ. ಆ್ಯಂಡ್ ಇಟ್ ಆ್ಯಕ್ಚುಲಿ ಹ್ಯಾಪನ್ ದಿಸ್ ಇಯರ್, ಗೊತ್ತಾ. ಸೊ ಈ ವರ್ಷ ನನ್ನ ಹಸ್ಬೆಂಡಿಗೆ ಸ್ಕೆಚರ್ಸಿಂದ ಒಂದು ಶೂಸ್ನ ತೆಕ್ಕೊಟ್ಟಿದ್ದೆ. ಇದಿತ್ತು ಅವ್ರು ಡಾನ್ಸರ್ ಆಗಿರೋದ್ರಿಂದ ಶೂಸ್ ಕೊಡಿಸ್ಬೇಕನ್ನೋದು ಇತ್ತು. ನೈಕಿ ಕೊಡಿಸ್ಬೇಕಂತ ಇತ್ತು, ಬಟ್ ಅವ್ರಿಗೆ ನೈಕಿ ಅಷ್ಟೊಂದು ಇಷ್ಟ ಆಗಲ್ಲ. ಸ್ಕೆಚರ್ಸ್ ಅಂದರೆ ಇಟ್ಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ಫ್ಲೆಕ್ಸಿಬಲ್ ಡ್ಯಾನ್ಸ್ ಮಾಡಬೇಕಾದ್ರೆ ಎಲ್ಲ ಅಂತ ಅಂದ್ಕೊಂಡು ಅವ್ರಿಗೆ ನಾನೇ ಕರ್ಕೊಂಡೋಗಿ ಅವ್ರ ಬರ್ತ್ಡೇ ಹಿಂದಿನ ದಿನ ಸ್ಕೆಚಸ್ನ ಕೊಡಿಸಿದ್ದೆ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಸ್ಕೆಚಸ್ ಒಂದೇ ಅಲ್ಲ, ಇನ್ನೂ ಎಷ್ಟೊಂದು ಗಿಫ್ಟ್ಸ್ ಎಲ್ಲ ತೆಕ್ಕೊಟ್ಟೆ. ಅದೆಲ್ಲನೂ ನನ್ನ ದುಡ್ಡಿಂದನೇ ತೆಕ್ಕೊಟ್ಟಿರೋದು. ಸೊ ಇದು ನನ್ನ ಹಸ್ಬೆಂಡಿಗೆ ಕೊಡಿಸಿರೋ ಅಂಥ ಶೂ. ಸೊ ಇನ್ನೂ ದೊಡ್ಡದಾಗಿ ಕೊಡಿಸ್ಬೇಕನ್ನೋದು ಒಂದು ಆಸೆ ಇದೆ ನನಗೆ. ನೋಡುವ, ದೇವರು ತಥಾಸ್ತು ಅಂತಾರೆ ಇವಾಗ ಅಂದ್ಬಿಟ್ಟು. ಕ್ಲಿಯರ್ ಸ್ಕಿನ್
ಅಂದರೆ ಐ ಹ್ಯಾವ್ ಅ ವೆರಿ ಕ್ಲಿಯರ್ ಸ್ಕಿನ್ ಆಯಿತಾ, ಬಟ್ ಮೈ ಸ್ಕಿನ್ ಇಸ್ ಪ್ರೋನ್ ಟು ಆ್ಯಕ್ನಿ ಆ್ಯಂಡ್ ಇನ್ಫ್ಲಮೇಷನ್. ನಾನು ಏನನ್ನ ಬೇಡದಿರೋ ತಿಂದುಬಿಟ್ರೆ, ಲೇಟಾಗಿ ಮಲ್ಕೊಂಡ್ರೆ, ನೀರು ಕುಡಿಲಿಲ್ಲ ಅಂದರೆ, ಸ್ಟ್ರೆಸ್ ಮಾಡಿಕೊಂಡ್ರೆ ನನ್ನ ಸ್ಕಿನ್ ಇವಾಗ ಹೆಂಗಿದೆಯೋ ಹಂಗಿರಲ್ಲ, ಬೇರೆ ಥರನೇ ಆಡುತ್ತೆ. ಬಟ್ ಬಿಗಿನಿಂಗ್ ಆಫ್ ದ ಇಯರಲ್ಲಿ ತುಂಬ ಕೆಟ್ಟದಾಗ ಹೋಗಿತ್ತು ನನ್ನ ಸ್ಕಿನ್ನು. ಫುಲ್ ಆಫ್ ಆ್ಯಕ್ನಿ, ಫುಲ್ ಆಫ್ ಪಿಂಪಲ್ಸ್ ಎಲ್ಲ ಬಂದಿತ್ತು ಯಾವುದೋ ಒಂದು ಫುಡ್ ಅಲರ್ಜಿಯಿಂದ. ಆ್ಯಂಡ್ ಇಟ್ ವಾಸ್ ವೆರಿ 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 ಪೇನ್ಫುಲ್ ಗೊತ್ತಾ, ವೆರಿ ಪೇನ್ಫುಲ್. ಆ್ಯಂಡ್ ಅಗೇನ್ ಬ್ಯಾಡ್ ಆದ್ರೇ ಗುಡ್ನ ಕಲಿಯೋಕ್ಕೆ ಸಾಧ್ಯ, ಅಂದರೆ ಡೌನ್ಸ್ ಬಂದ್ರೇ ಅಪ್ಸ್ ಬರೋಕ್ಕೆ ಸಾಧ್ಯ. ಸೊ ಅದೇ ಥರ ಐ ಲರ್ನ್ಟ್ ದ್ಯಾಟ್ ಆಚೆಗಡೆ ಮಾಡೋ ಊಟ ಯಾವುದ್ಯಾವುದೋ ಅಂಗಡಿಯಿಂದ ತಿನ್ನೋದು ಇದೆಲ್ಲ ನಿಲ್ಲಿಸ್ಬಿಟ್ಟೆ ಈ ವರ್ಷ. ಅಂದರೆ ಐ ಈಟ್ ಫ್ರಮ್ ಓನ್ಲಿ ಗುಡ್ ರೆಸ್ಟೋರೆಂಟ್ಸ್, ಗುಡ್ ಪ್ಲೇಸಸ್. ಈ ಲೋಕಲ್ ಆಗಿರೋ ಚಿಕ್ಕ ಚಿಕ್ಕ ಅಂಗಡಿಲೆಲ್ಲ ಯಾವ್ಯಾವ ಥರ ಕ್ವಾಲಿಟಿ ಯೂಸ್ ಮಾಡ್ತಾರೆ ಐ ರಿಯಲಿ ಡೋಂಟ್ ನೋ. ಸೊ ನೋಡಿದ ತಕ್ಷಣ ಚೆನ್ನಾಗಿದೆ ಅಂತ ತಿನ್ನೋ ಬದಲಿಗೆ ಈಟ್ ಫ್ರಮ್ ದ ರೈಟ್ ಪ್ಲೇಸಸ್ ಅನ್ನೋದನ್ನ ಕಲಿತೆ. ಈ ಥರ ಆಯಿತು. ಇವಾಗ ಏನು ನೋಡ್ತಾ ಇದ್ದೀರಾ ಅದೇ ಐ ಆ್ಯಕ್ಚುಲಿ ಅವಾಗ ಕ್ಲಿಯರ್ ಸ್ಕಿನ್, ಅವಾಗ ಬೇಡದಿರೋ ತಿಂದರೆ ಮತ್ತೆ ಬರುತ್ತೆ. ಆ್ಯಂಡ್ ಈ ವರ್ಷ ನನಗೆ ಇನ್ನೊಂದಿತ್ತು, ಲೈಕ್ ಐ ನೀಡ್ ಟು ಗೆಟ್ ಮೈ ನೇಲ್ಸ್ ಡನ್ ಅಂದ್ಬಿಟ್ಟು. ನನಗೆ ಯಾವಾಗಲೂ ಏನಾಗುತ್ತೆ ಅಂದರೆ ಐ ಹ್ಯಾವ್ ವೆರಿ ಬ್ರಿಟಲ್ ನೇಲ್ಸ್. ಸೊ ನಾನು ಏನು ಮಾಡ್ತೀನಿ, ಐ ಚಾಪ್ ಆಫ್ ಮೈ ನೇಲ್ಸ್. ನನಗೆ ನೇಲ್ಸ್ ಬೆಳೆಸ್ಕೊಳ್ಳೋದು ಅದೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ, ಅಂದರೆ ಡರ್ಟ್ ಎಲ್ಲ ಕೂರುತ್ತೆ ಒಳಗಡೆ. ಸೊ ನಂಗೆ ಅಷ್ಟೊಂದು ಮೇಂಟೈನ್ ಎಲ್ಲ ಮಾಡೋಕ್ಕಾಗಲ್ಲ ನೇಲ್ಸ್ನೆಲ್ಲ. ಸೊ ಅದಕ್ಕೋಸ್ಕರ ಐ ವಾಂಟೆಡ್ ಟು ಕೀಪ್ ಶಾರ್ಟರ್ ನೇಲ್ಸ್, ಮೈ ನ್ಯಾಚುರಲ್ ನೇಲ್ಸ್ನ ಶಾರ್ಟರಾಗಿ ಇಟ್ಕೊಂಡು ಐ ವಾಂಟೆಡ್ ಟು ಗೆಟ್ ಅ ಲಾಟ್ ಆಫ್ ಅಕ್ರಿಲಿಕ್ ನೇಲ್ಸ್. ಬಟ್ ಅಗೇನ್ ಲೆಸನ್ ಲರ್ನ್, ಇಟ್ ಹ್ಯಾಪೆಂಡ್. ಅಕ್ರಿಲಿಕ್ ನೇಲ್ಸ್ ಇತ್ತು ನನ್ನ ವಿಷನ್ ಬೋರ್ಡಲ್ಲಿ. ಅಕ್ರಿಲಿಕ್ ನೇಲ್ಸ್ ಈ ವರ್ಷ 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಯಾಕೆ ಬರೀ 3 ಟೈಮ್ಸ್ ಅಂದರೆ, ಎವ್ರಿ ಟೈಮ್ ರಿಮೂವ್ ಮಾಡಿಸಿದಾಗ ಐ ಯೂಸ್ ಟು ಗಿವ್ 3 ಮಂತ್ಸ್ ಆಫ್ ಗ್ಯಾಪ್. ಸೊ 3 ಮಂತ್ಸ್ ಗ್ಯಾಪ್ ಕೊಟ್ಟು ಹಾಕ್ಸ್ಕೊಂಡಿದ್ದರಿಂದ ಈ ವರ್ಷ ಬರೀ 3 ಟೈಮ್ಸ್ ಹಾಕ್ಸ್ಕೊಂಡಿದ್ದೀನಿ. ಆ್ಯಂಡ್ ಐ ಡೋಂಟ್ ಥಿಂಕ್ ಅಗೇನ್ ನಾನು ಮುಂದಿನ ವರ್ಷ ಇಟ್ ವಿಲ್ ಬಿ ಆನ್ ಮೈ ವಿಷನ್ ಬೋರ್ಡ್. ಅಥವಾ ನನಗೆ ಯಾವುದೇ ಥರ ಆಸೆ ಇಲ್ಲ ಆ್ಯಕ್ಚುಲಿಗೆ ಹಾಕ್ಸ್ಕೊಳ್ಳೋದು. ತುಂಬ ನೆಸಿಟಿ ಇದ್ದರೆ ಹಾಕ್ಸ್ಕೊತೀನಿ. ಆ್ಯಂಡ್ ಐ ಗೆಟ್ ಇಟ್ ರಿಮೂವ್ ಬೈ 1 ವೀಕ್ ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ಇಟ್ಸ್ ವೆರಿ ಪೇನ್ಫುಲ್ ಟು ಗೆಟ್ ಇಟ್ ರಿಮೂವ್ಡ್. ಆ್ಯಂಡ್ ನೇಲ್ ಬ್ಯಾರಿಯರ್ನ ತುಂಬ ಹಾಳು ಮಾಡುತ್ತೆ, ನೇಲ್ ಬೆಡ್ನ ತುಂಬ ಹಾಳು ಮಾಡುತ್ತೆ. ನೆಕ್ಸ್ಟ್ ಒನ್ ಈಸ್ ದಿಸ್ ಒನ್. I actually had a very bad relationship with money. I started believing myself that I cannot attract money, I cannot make money. ಇಂಥ ಬಿಲೀವ್ಸ್ ಎಲ್ಲ ತುಂಬ ಇತ್ತು ನನ್ನ ನರ್ವಸ್ ಸಿಸ್ಟಮಲ್ಲಿ, ಸಬ್ಕಾನ್ಷಿಯಸ್ ಮೈಂಡಲ್ಲಿ. ಸೊ ಐ ಆ್ಯಕ್ಚುಲಿ ಹ್ಯಾಡ್ ಟು ರೀಫ್ರೇಮ್ ಇಟ್, ಆಸ್ ಐ ಆಲ್ರೆಡಿ ಟೋಲ್ಡ್. ಮೆಡಿಟೇಷನ್ಸ್, ಗೈಡೆಡ್ ಮೆಡಿಟೇಷನ್ಸ್, affirmations, and a lot of prayers, and what else, I learned all that from my mentor. So I did all that. I did practice a lot, and I did teach it to my husband also. And I actually became a money magnet. Idralide I am a money magnet ಅಂದ್ಬಿಟ್ಟು I literally became a money magnet. and ಅದರದ್ದು ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ. I did become a money magnet. Money. There was only money this year. I'm so grateful and very blessed. ಅಷ್ಟೇ ಇವತ್ತಿನ ವಿಡಿಯೋ. ಸೊ ದೋಸ್ ವರ್ ಫ್ಯೂ ಆಫ್ ದ ಥಿಂಗ್ಸ್ ದ್ಯಾಟ್ ಐ ಹ್ಯಾವ್ ಅಚೀವ್ ದಿಸ್ ಇಯರ್. ಆ್ಯಂಡ್ ಕೆಲವೊಂದು ಥಿಂಗ್ಸ್ನ ಐ ಕುಡ್ ಹ್ಯಾವ್ ಡನ್ ಇಟ್, ಇಟ್ ಕುಡ್ ಹ್ಯಾವ್ ಹ್ಯಾಪೆಂಡ್. ಬಟ್ ನಾನೇ ಸ್ವಲ್ಪ ಹಿಂದೆ ಜರ್ದೆ ಬಿಕಾಸ್ ಆಫ್ ಅ ಲಾಟ್ ಆಫ್ ಥಿಂಗ್ಸ್. ಸೊ ನಾನು ನನ್ನ ಹಸ್ಬೆಂಡ್ ವಿ ಬೋತ್ ವಾಂಟೆಡ್ ಟು ಗೋ ಟು ಜಿಮ್ ಆ್ಯಂಡ್ ವರ್ಕೌಟ್ ಟುಗೆದರ್. ಪಿಕಲ್ ಬಾಲಿಗೆ ಹೋಗೋಣ ಅಂತೆಲ್ಲ ಪ್ಲ್ಯಾನ್ಸ್ ಇತ್ತು. ಬೆಳಗ್ಗೆ ಬ್ಯಾಡ್ಮಿಂಟನ್ ಕ್ಲಾಸಸ್ಗೆ ಜಾಯ್ನ್ ಆಗೋಣ ಅಂತೆಲ್ಲ ಪ್ಲ್ಯಾನ್ಸ್ ಇತ್ತು. ಬಟ್ ಇಟ್ ಆ್ಯಕ್ಚುಲಿ ಕುಡ್ ಹ್ಯಾವ್ ಹ್ಯಾಪೆಂಡ್ ನಾವು ಬೆಳಗ್ಗೆನೇ ಎದ್ದು ಹೋಗಿದ್ದಿದ್ರೆ. ಬಟ್ ಆ್ಯಸ್ ಐ ಆಲ್ರೆಡಿ ಟೋಲ್ಡ್, ನಾನು ನನ್ನ ಹಸ್ಬೆಂಡ್ ಲೇಟ್ ನೈಟ್ಸ್ ತುಂಬ ಓಡಾಡ್ತೀವಿ ಆಚೆಗಡೆ. ಸೊ ಬೆಳಗ್ಗೆ ಎದ್ದೊಳಕ್ಕೆ ಆಗ್ತಾಯಿದ್ದಿಲ್ಲ. ಸೊ ಅದಕ್ಕೋಸ್ಕರ ಈ ವರ್ಷ ಆಗಿಲ್ಲ ಜಿಮ್ಮಿಗೆಲ್ಲ ಹೋಗೋಕ್ಕೆ. ಬಟ್ 2026 ಇಸ್ ಮೈ ಬಿಗ್ಗೆಸ್ಟ್ ಗೋಲ್. ಲೈಕ್ ನಾಟ್ ದ್ಯಾಟ್ ಇಟ್ಸ್ ದ ನ್ಯೂ ಇಯರ್ ಅಥವಾ ಜಾನ್ವರಿ ಬಂತು ಅದಕ್ಕೆ ಜಿಮ್ಮಿಗೆ ಹೋಗಬೇಕಂತ ಅಲ್ಲ. ಬಟ್ ಐ ಥಿಂಕ್ ದ ರೈಟ್ ಟೈಮ್, ದಟ್ಸ್ ದ ರೈಟ್ ಟೈಮ್ ಅಂತ ಅನಿಸುತ್ತೆ. ಮಗಳು ಸ್ವಲ್ಪ ದುಡ್ಡೊಳಗಿದ್ದಲ್ಲ, ಅವಳು ಇದೊಳದೆ 9 o'clock 9:30 ಆಗುತ್ತೆ. ಸೊ ಬೈ ದೆನ್ ಐ ಕ್ಯಾನ್ ಫಿನಿಶ್ ಆಲ್ ದ ವರ್ಕ್. ಐ ಹ್ಯಾವ್ ಅ ಬಿಗ್ ಲಿಸ್ಟ್ ಈ ವರ್ಷ. ಅದಕ್ಕೋಸ್ಕರ ಎಲ್ಲರೂ ಸೇಫಾಗಿ, ಹ್ಯಾಪಿಯಾಗಿ, ಹೆಲ್ದಿಯಾಗಿರೋಣ ಈ ವರ್ಷ. ವಿಶಿಂಗ್ ಯು ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಎಲ್ಲರಿಗೂ ಸಖತ್ತಾಗಿರಲಿ, ಎಲ್ಲರೂ ಹೆಲ್ದಿಯಾಗಿರಿ, ಎಲ್ಲರೂ ಹ್ಯಾಪಿಯಾಗಿರಿ, ಎಲ್ಲರೂ ತುಂಬ ದುಡ್ಡು ಮಾಡಿ. ಐ ಆಮ್ ವಿಶಿಂಗ್ ಎವ್ರಿಬಡಿ ಅ ವೆರಿ ಹ್ಯಾಪಿ ನ್ಯೂ ಇಯರ್.